ಪರ್ಫೆಕ್ಟ್. ಭಾರ್ಗು ಒಂದ್ಸಲ ಚಿವಟೆ. ಮೊದ್ಲು ನೀವ್ ನನಗ್ ಚಿವಟಿ ಅದಕ್ಕೆ ನಂಬಕ್ಕೆ ಆಗ್ತಾ ಇಲ್ಲ. ಕನ್ಸೇನು ಅನಿಸ್ತಿದೆ. ಇರಿ, ಇಬ್ಬರಿಗೂ ನಾನು ತಿರ್ಸಿಲ್ಲ. ಅಯ್ಯೋ, ಇದು ಕನ್ಸಲ್ಲ. ಏನೇ ಆಯ್ತು ಅವಳಿಗೆ? ಸ್ವೀಟಿ, ಏನಾಯ್ತೆ ನಿನಗೆ? ಓಹೋ, ಏನ್ ಯಜಮಾನ್ರು ಸೂಟೆಲ್ಲ ಹಾಕೊಂಡು ಇನ್ನೂ 2 ಅಡಿ ಜಾಸ್ತಿ ಆಗ್ಬಿಟ್ರಿ. ಬೇಡ ಬೇಡ ಅಂದ್ರು ಪಾಪು ಕೇಳ್ಬೇಕಲ್ಲ. ಹೋಗ್ಲಿ ಬಿಡಿ, ಇಲ್ಲ ಅಂದ್ರೆ ನೀವ್ ಇದನ್ನೆಲ್ಲ ಎಲ್ಲಿ ಹಾಕೋತೀರಾ? ಬೀರುಲಿಟ್ಟಿದ್ದು ಇಟ್ಟಂಗೆ ಇರತ್ತೆ. ಆದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ? ಯಾರ ದೃಷ್ಟಿನೂ ಆಗ್ಬಾರ್ದು. ಗಾಡ್, ಚೆನ್ನಾಗಿ ಕಾಣಿಸೋದು ಅಂದ್ರೆ ಏನಂತನಾದ್ರೂ ಗೊತ್ತಾ ನನ್ಗೆ? ನಿಮ್ ಬಣ್ಣಕ್ಕೂ ಆ ಶಬ್ದಕ್ಕೂ ಸಂಬಂಧನೇ ಇಲ್ಲ. ನಾವೇನೋ ರೆಡಿ ಆಗೋದಾದ್ವಿ, ಆದ್ರೆ ಯಾಕೆ ಅಂತ ಇನ್ನು ಗೊತ್ತಿಲ್ಲ. ಪಾಪು, ಈಗ್ಲಾದ್ರೂ ಹೇಳ್ಬೋದಲ್ಲ, ನಮ್ಮನ್ನೆಲ್ಲ ಯಾಕೆ ಈ ತರ ರೆಡಿ ಮಾಡಿ ನಿಲ್ಸಿದ್ಯಾ ಅಂತ. ಹೇಳ್ತೇನಪ್ಪ. ಅಮ್ಮ, ಭಾರ್ಗು, ನೀವಿಬ್ರು ರೆಡಿನಾ? ಓ ನೋಡು, ನಾವೆಲ್ಲರೂ ರೆಡಿ. ಆದ್ರೆ ಯಾಕೆ ರೆಡಿ ಮಾಡಿಸ್ದೆ ಅಂತ ಮಾತ್ರ ನೀ ಹೇಳ್ತಾನೆ ಇಲ್ಲ. ಮನೆಗೆ ಯಾರಾದ್ರೂ ಬರ್ತಾ ಇದ್ದಾರಾ? ಅವ್ರ ಎದುರುಗಡೆ ನಿಂಗೆ ಎಂಬ್ಯಾರಸ್ ಆಗ್ಬಾರ್ದು ಅಂತ ನಮ್ಮೆಲ್ಲರನ್ನು ಚೆನ್ನಾಗಿ ರೆಡಿ ಆಗಕ್ಕೆ ಹೇಳಿದ್ಯಾ? ಹಾಗೆಲ್ಲ ಏನೂ ಇಲ್ಲ ಅಮ್ಮ. ಮನೆಗೆ ಯಾರೂ ಬರ್ತಿಲ್ಲ. ನೀವು ನನ್ನ ಜೊತೆ ಬನ್ನಿ, ಗೊತ್ತಾಗತ್ತೆ. ಅಪ್ಪ ಚಲೋ. ಇಲ್ಲಿಗೆ ಬನ್ನಿ, ಬಾಮ್ಮ. ಹೋ, ಫೋಟೋಗ್ರಾಫರ್. ಏನೇ ಇದು? ಎಲ್ಲರೂ ಮದ್ವೆಗೆ ಮುಂಚೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸ್ಕೊಂಡ್ರೆ ನೀನ್ ನಮ್ಮಿಬ್ರ ಜೊತೆ ಫೋಟೋ ಶೂಟ್ ಮಾಡಿಸ್ಕೊತಾ ಇದೀಯಾ? ಮದ್ವೆ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಯಾವ್ದಕ್ಕೂ ಟೈಮ್ ಸಿಗಲ್ಲ. ಅದಕ್ಕೆ ಮದ್ವೆಗಿಂತ ಮುಂಚೆ ಒಂದು ಫೋಟೋ ಶೂಟ್ನ ಆರ್ಗನೈಸ್ ಮಾಡಿದ್ದೀನಿ. ಗಂಡನ ಮನೆಗೆ ಹೋದ್ಮೇಲೆ ಫೋಟೋಸ್ ತಗೊಂಡು ಹೋಗ್ಬೇಕಲ್ವಾ? ನಮ್ ಫೋಟೋ ತಗೊಂಡು ಹೋಗ್ತೀನಿ. ನೆನ್ಪಾದಾಗ ನೋಡಕ್ ಬೇಕಲ್ವಾ ಅಮ್ಮ? ಹಾ ಮೇಡಮ್, ರೆಡಿನಾ? ಶುರು ಮಾಡೋಣ. ಹಾ ರೋಷನ್, ರೆಡಿ. ಅಪ್ಪ, ಅಮ್ಮ ಬನ್ನಿ. ನಕ್ಷತ್ರ, ನೀನು ಬಾ. ಪರವಾಗಿಲ್ಲ ಆಂಟಿ, ಫ್ಯಾಮಿಲಿ ಫೋಟೋ ಅಲ್ವಾ, ನೀವು ತೆಗ್ಸ್ಕೊಳ್ಳಿ. ನೀನು ನಮ್ ಫ್ಯಾಮಿಲಿನಲ್ಲಿ ಒಬ್ಳು ತಾನೆ? ಬಾ. ಪರವಾಗಿಲ್ಲ, ಬಾ. ನಕ್ಷತ್ರ, ಬಾ, ಸಂಕೋಚ ಬೇಡ, ಬಾ. ಬಾ. ಬನ್ನಿ, ಕುಯ್. ಅಮ್ಮ, ನೀರು ಕೂತ್ಕೋ. ಬಾರ್ಗು ಬಾ. ನಕ್ಷತ್ರ, ಬಾ, ಹತ್ರ ಬಾ. ಹಾ, ನಿಂತ್ಕೋ. ರೋಷನ್, ಹಾ, ರೆಡಿನಾ? ರೆಡಿ? ಹಾಗೆ ಇರಿ. ಸ್ಮೈಲ್. ಹಾಗೆ ಇರಿ. 1 ನಿಮಿಷ. ಸ್ವಲ್ಪ ಲೆಫ್ಟಿಗೆ ಬನ್ನಿ, ಸ್ವಲ್ಪ. ಹಾ, ಓಕೆ. ರೋಷನ್ 1 ಸೆಕೆಂಡ್. ಅಪ್ಪ, ನೀವೆಲ್ಲಿ ಬನ್ನಿ. ಅಮ್ಮ, ನೀನ್ ಅಲ್ಲಿ ಕೂತ್ಕೋ. ಅಪ್ಪ, ನೀವ್ ಬನ್ನಿ. ಅಮ್ಮ, ನೀನ್ ಅಲ್ಲಿ ಕೂತ್ಕೋ. ನಾ ಇರ್ಕೊ. ಬಾರ್ಗು, ಮುಂದೆ ಬಾ. ನಕ್ಷತ್ರ, ಬಾ. ನೋಡಿ ಎಲ್ಲ. ಬೇರೆ ಅಪ್ಪ, ನೀವೆಲ್ಲಿ ಬನ್ನಿ, ನಾನ್ ಮದ್ವೆ ಕೊಡ್ತೀನಿ.
ಬಾರ್ಗು ನೀನ್ ಆ ಕಡೆ ಬಾ. ಅಪ್ಪ, ನಿಮ್ಮ ಹತ್ರ ಸಪ್ರೇಟ್ ಆಗಿ ನಾನು ಬೇರೆ ಫೋಟೋಸ್ ಎಲ್ಲ ತಗೋಬೇಕು. ಬನ್ನಿ. ನನ್ ಜೊತೆನಾ? ನಿಜವಾಗ್ಲು? ಸಾರಿ ಅಪ್ಪ, ನಾನು ನಿಮಗೆ ತುಂಬ ಹರ್ಟ್ ಮಾಡಿದ್ದೀನಿ. ಅದನ್ನೆಲ್ಲ ಮರ್ತ್ಬಿಡಿ. ಇನ್ನಿರೋದು ಸ್ವಲ್ಪ ಟೈಮ್. ಆ ಟೈಮ್ನ ಖುಷಿಯಾಗಿ ಪ್ರೀತಿಯಿಂದ ಕಳೆಯೋಣ. ಅರೆ ಯಾಕೆ ಹಾಗಂತಿದ್ಯಾ? ಆಮೇಲೆ ಎಲ್ಲಿ ಹೋಗ್ತೀಯಾ ನೀನು? ಅಮ್ಮ, ಅದು ಮದುವೆ ಆದಮೇಲೆ ನೀವೆಲ್ಲೋ ಇರ್ತೀರಾ, ನಾನೆಲ್ಲೋ ಇರ್ತೀನಿ. ಬೇಕು ಅಂದಾಗೆಲ್ಲ ಸಿಗೋಕ್ಕಾಗತ್ತಾ, ನೋಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಹಾಗೆ ಹೇಳಿದೆ. ನೀನು ಒಂದು ಮಾತು ಹೇಳು ಪಾಪು, ಓಡೋಡ್ ಬಂದು ನಿನ್ ಮುಂದೆ ನಿಂತ್ಕೊಂತೀವಿ. ಓಡ್ಕೊಂಡ್ ಬರೋದಕ್ಕೆ ನೀನಿದ್ರೆ ಅಲ್ವಾ? ಮೇಡಮ್ ಮಾತಲ್ಲಷ್ಟೇ ಕೆಲವೊಂದ್ಸಲ ಸಿಡುಕ್ತಾರೆ, ಬೈತಾರೆ. ಅದ್ಬಿಟ್ರೆ ಅವ್ರಿಗೆ ಅಪ್ಪ ಅಮ್ಮನ ಕಂಡ್ರೆ ತುಂಬ ಪ್ರೀತಿ ಇದೆ. ಇಲ್ಲಾಂದ್ರೆ ಇದನ್ನೆಲ್ಲ ಮಾಡ್ತಾರಾ? ಅಪ್ಪ ಬನ್ನಿ, ಇವತ್ತು ನಿಮ್ಮ ಜೊತೆ ಒಳ್ಳೊಳ್ಳೆ ಫೋಟೋಸ್ನ ಕ್ಲಿಕ್ ಮಾಡ್ಕೊಳ್ತೀನಿ. ಲೈಫ್ ಲಾಂಗ್ ನೆನಪಿರ್ಬೇಕು. ಬನ್ನಿ ಅಮ್ಮ, ಈ ಕಡೆ ಬಾ. ಕೂರ್ಕೊಳ್ಸ್ಕೊಳ್ಳಿ, ತೆಗೆಸ್ಕೊಳ್ಳಿ. ಭಾರ್ಗವಿ, ಮದ್ವೆ ಹತ್ರ ಬರ್ತಿದ್ದಾಗೆ ಶ್ವೇತಾ ಬದಲಾಗ್ತಾಳೆ, ನಮ್ಮನ್ನ ಪ್ರೀತಿಸಕ್ ಶುರು ಮಾಡ್ತಾಳೆ ಅಂತ ಅವತ್ ನೀನೊಂದು ಮಾತು ಹೇಳಿದ್ದೆ. ಅದಿವತ್ ನಿಜ ಅನ್ನಿಸ್ತಿದೆ ಕಣೆ ನಂಗೆ. ಅಪ್ಪ ಅಮ್ಮನ ಬಿಟ್ಟು ಹೋಗ್ತಿದ್ದೀನಿ ಅಂದರೆ ಯಾರಿಗೇ ಆದರೂ ನೋವಾಗುತ್ತೆ. ಮತ್ತೆ ನಮ್ಮ ಶ್ವೇತಾಗೆ ಈಗ ಅದು ಗೊತ್ತಾಗಿದೆ ಅನ್ಸುತ್ತೆ. ಅದಕ್ಕೆ ಫೋಟೋ ತೆಗೆಸ್ಕೊಂಡು ಗಂಡನ ಮನೆಗೆ ತಗೊಂಡು ಹೋಗ್ತಿದ್ದಾಳೆ. ಏನು ಅಪ್ಪ ಮಗಳು ಫೋಟೋ ತೆಗೆಸ್ಕೊಂಡಿದ್ದು, ಮಗಳಿಗೆ ಏನು ಪ್ರೀತಿ. ಈಗ ನಿನಗೆ ಖುಷಿನಾ ಅಣ್ಣ? ಯಾವುದೇ ಅಪ್ಪಂಗಾದ್ರೂ ಖುಷಿ ಆಗಲ್ವಾ ಹೇಳೋ? ಆದ್ರೂ ಮನಸ್ಸಲ್ಲಿ ಏನೋ ಒಂಥರ ಬೇಜಾರು, ಏನು ಅಂತ ಗೊತ್ತಿಲ್ಲ. ಏನೋ ಮಿಸ್ಸಿಂಗ್ ಅನಿಸ್ತಾ ಇದೆ. ಅದು ನಿನ್ ಸಾವು, ಅದೊಂದೇ ಮಿಸ್ಸಿಂಗ್. ಅದಾದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಅಣ್ಣ, ಮಗಳು ಮನೆ ಬಿಟ್ಟು ಗಂಡನ ಮನೆಗೆ ಹೊರಟೋಗ್ತಾಳಲ್ಲ, ಅದೇ ನಿನಗೆ ನೋವು. ಅದೇ ಕೊರಿತಿರುತ್ತೆ, ಮನೆ ಇನ್ಮೇಲೆ ಖಾಲಿ ಖಾಲಿ ಆಗತ್ತಲ್ಲ ಅಂತ. ಒಂದೇ ಒಂದು ಮಗುನ ಹೆತ್ರೆ ಹೀಗೆ ಆಗೋದು. ಮಕ್ಕಳು ಓದೋಕೆ ಹೊರಗಡೆ ಹೋದ್ರೆ ಅಥವಾ ಮದುವೆ ಮಾಡ್ಕೊಂಡು ಹೊಟ್ಟೋದ್ರೆ ಮನೆ ಖಾಲಿ ಆಗ್ಬಿಡುತ್ತೆ. ಹಾಗಂದ್ರೆ ನಮ್ ನಕ್ಷತ್ರ ಇರ್ತಾಳಲ್ವಾ? ಫೋಟೋಸ್ ಎಲ್ಲ ಜೋಪಾನ, ಮತ್ತೆ ತೆಗ್ಸಕ್ಕಾಗಲ್ಲ ಇದನ್ನೆಲ್ಲ. ಯಾಕೆ ಮೇಡಮ್ ಹಾಗೆ ಹೇಳ್ತೀರಾ? ನೀವು ಬೆಂಗಳೂರಲ್ಲೇ ಇರ್ತೀರಲ್ವಾ, ಮತ್ತೆ ಅಂಕಲ್ ಜೊತೆ ತೆಗ್ಸ್ಕೋಬೋದು ಬಿಡಿ.
ನಾನು ಇಲ್ಲೇ ಇರ್ತೀನಿ, ಆದರೆ ಈ ಮನುಷ್ಯ ನಾಳೆಯಿಂದ ಇರ್ತಾನೆ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ಮುಹೂರ್ತ ಇಟ್ಟಾಗಿದೆ, ಕೌಂಟ್ ಡೌನ್ ಶುರು ಮಾಡೋದಷ್ಟೇ ಬಾಕಿ. ಅಷ್ಟರಲ್ಲಿ ಈ ಫೋಟೋ ಗೋಡೆ ಮೇಲಿರುತ್ತೆ ವಿತ್ ಒಂದು ಹೂವಿನ ಮಾಲೆ, 2 ಗಂಧದ ಕಡ್ಡಿ. ಅಲ್ಲಿಗೆ ನನ್ನ ಎಲ್ಲ ಪ್ರಾಬ್ಲಮ್ಸ್ಗೆ ಪರ್ಮನೆಂಟ್ ಫುಲ್ ಸ್ಟಾಪ್. ಈ ಮನೇನೂ ನಂದು, ಭೂಪತಿನೂ ನನ್ನವನು. ಮೇಡಮ್, ಇನ್ನೂ ಏನಾದರೂ ಫೋಟೋ ತೆಗಿಬೇಕಾ? ಹೊರಗಡೆ ಎಲ್ಲಾದರೂ? ನಾನು ಫೈನ್. ನನಗೆ ಫೋಟೋಸ್ ಆದಷ್ಟು ಬೇಗ ಬೇಕು, ಚೆನ್ನಾಗಿರಲಿ. ಆ್ಯಂಡ್ ದೊಡ್ಡ ದೊಡ್ಡ ಫೋಟೋ ಫ್ರೇಮ್ಸ್ ಬೇಕು. ನಾನು ಮನೆಯಲ್ಲಿ ಎಲ್ಲ ಕಡೆ ಹಾಕಬೇಕು. ಇನ್ ಕೇಸ್ ಫೋಟೋಸ್ ಚೆನ್ನಾಗಿದ್ರೆ ಮೇ ಬಿ ನಾನು ವೆಡ್ಡಿಂಗ್ ಫೋಟೋಗ್ರಫಿನೂ ನಿಮಗೆ ಕೊಡ್ತೀನಿ. ಓಹ್ ಹೌದಾ? ಆದಷ್ಟು ಬೇಗ ನೀಟ್ ಮಾಡ್ಕೊಡ್ತೀನಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಅಲ್ಲಮ್ಮ, ಅದನ್ನ ಇವ್ರ ಮುಂದೆ ಯಾಕೆ? ಹೌದು ಕಣೋ, ನಾನು ಹಾಗೆ ಮಾತಾಡೋದು. ನಂಗೆ ಹಿಂದೊಂದು ಮುಂದೊಂದು ಮಾಡಕ್ ಬರಲ್ಲ. ನಂಗೆ ಇವ್ರಿಬ್ರು ಕಂಡ್ರೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಅಮ್ಮ, ಇವರಿಬ್ರು ನಿನ್ ಸೊಸೆ ಅಂದ್ರಮ್ಮ, ನಿನಗ ಅವ್ರ ಕಂಡ್ರೆ ಆಗಲ್ಲ. ಸೊಸೇಂದ್ರನ ನಾನ್ ಮನೆಗ್ ಕರ್ಕೊಂಡ್ ಬರ್ಬೇಕು, ಅದು ಮರ್ಯಾದೆ. ಅವ್ರು ಹಾಗೆ ಬರೋದಲ್ಲ. ಸೇಠ್ಜಿ, ನಿಮ್ ಕೆಲ್ಸ ಆಯ್ತಲ್ಲ, ನೀವಿನ್ ಹೊರಡ್ಬೋದು. ಏನಾದ್ರೂ ಇದ್ರೆ ನಾ ಹೇಳ್ ಕಳಿಸ್ತೀನಿ. ಹಲೋ ಚಚಾ. ಅಲ್ಲ ಬೇಟಿ, ಆಗ್ಲೇ ಬರ್ತೀನಿ ಅಂತ ಹೇಳ್ದೆ, ಇನ್ನೂ ಬರ್ಲೇ ಇಲ್ಲ. ನಾವಿಲ್ಲಿ ಕಾಯ್ತಾ ಇದ್ದೀವಿ. ಅಯ್ಯೋ ಸಾರಿ ಚಚಾ, ಅದು ಇಲ್ಲಿ ಸ್ವಲ್ಪ ಕೆಲಸ ಇತ್ತು. ಶ್ವೇತಾ ಮೇಡಮ್ ಫೋಟೋ ತೆಗಿಸೋರ್ನ ಕರ್ಸಿದ್ರು, ಅದ್ರಲ್ಲೇ ಸುಮಾರು ಹೊತ್ತಾಗೋಯ್ತು. ಸರಿ ಬೇಟ, ಜಲ್ದಿ ಬಂದ್ಬಿಡು, ಕಾಯ್ತಾ ಇರ್ತೀವಿ. ಆ ಚಚಾ, ಹೊರಟಿದ್ದೀನಿ. ಅಚ್ಚಾ ಬೇಟ. ಏ ಕಳ್ಳಿ, ಬ್ಯಾಗ್ ಹಾಕೊಂಡು ಎಲ್ಲಿಗೆ ಹೊರಟೆ? ಕಾಲ್ ಸರಿ ಹೋಗಕ್ಕಿಲ್ಲ ಶುರು ನನ್ನಿಂದು. ಇಲ್ಲ ಇಲ್ಲ, ನನ್ ಕಾಲ್ ಸರಿ ಹೋಗಿದೆ. ಪ್ಲೀಸ್ ಆಂಟಿ. ಎಲ್ಲಿಗೆ ಹೋಗ್ತಿದ್ಯಾ? ನಮ್ಮ ಹೋಟ್ಲಿಗೆ. ರಾಜುನ ಚಾಚನ ಎಲ್ಲ ನೋಡ್ಬೇಕು ಅನ್ಸಿದೆ, ಅದಕ್ಕೆ ಹೋಗಿ ಬರ್ತೀನಿ. ಏನಂತೆ? ಅವಳು ಹೋಟ್ಲಿಗೆ ಹೋಗ್ಬೇಕಂತೆ. ಹೋಟೆಲ್ನವ್ರನ್ನೆಲ್ಲ ಒಂದ್ಸಲ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರ್ಬೇಕಂತೆ. ಹೌದಾ? ನಾನು ಆ ಕಡೆನೆ ಹೋಗ್ತಿದ್ದೀನಿ, ನಂಗೂ ಅಲ್ಲೇ ಕೆಲಸ ಇದೆ. ಬಾ, ಡ್ರಾಪ್ ಮಾಡಿ ಹೋಗ್ತೀನಿ. ಸರಿ, ಹಾಗಿದ್ರೆ ಇವಳನ್ನ ನಿಮ್ ಜೊತೆನೆ ಕರ್ಕೊಂಡು ಹೋಗಿ. ಹೊರಡೋಣ ಪುಟ್ಟ? ರೀ, ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದ್ಬಿಡಿ, ಅಡಿಗೆ ಮಾಡಿರ್ತೀನಿ. ಬೆಳಗ್ಗೆ ತಿಂಡಿನೂ ತಿಂದಿಲ್ಲ ನೀವಿಲ್ಲಿ. ಜೊತೆಗೆ ಬರ್ತಾ ಇವಳನ್ನು ಕರ್ಕೊಂಡೇ ಬರ್ಬೇಕು, ನಾನು ಕಾಯ್ತಾ ಇರ್ತೀನಿ. ಹಲೋ, ಕೆಲಸ ಶುರು ಮಾಡ್ಕೊ. ಮಿಕಾ ಹೊರಟದೆ. ಯಾವುದೇ ಕಾರಣಕ್ಕೂ ಗುರಿ ತಪ್ಪಾರ್ದು. ಬಾಯ್ ಅಂಕಲ್. ಇರು, ನಾನು ಇವ್ರನ್ನೆಲ್ಲ ಮಾತಾಡ್ಸಿ ತುಂಬಾ ದಿನ ಆಯ್ತು, ನೋಡ್ಕೊಂಡೆ ಹೋಗ್ತೀನಿ. ಇಲ್ಲಿ ಪಾರ್ಕಿಂಗ್ ಕಷ್ಟ ಆಗುತ್ತೆ, ಮುಂದೆ ಎಲ್ಲಾರ ನಿಲ್ಸ್ಕೊಂಡಿರಿ, ನಾನು ಕರಿತೀನಿ. ಓಕೆ ಸರ್.
ಅಕ್ಕ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಚಚಾ ಅರೆ ನಕ್ಷತ್ರ ಬೇಟಿ ಹೇಗಿದೀಯಾ? ಚೆನ್ನಾಗಿದ್ದೀನಿ ಚಚಾ. ನಮಸ್ಕಾರ ಸಾಬ್. ನಿಮ್ಗೆ ನೋಡಿ ಬಹಳ ದಿನ ಆಯ್ತು. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಬಿಸ್ನೆಸ್ ಹೇಗೆ ನಡೀತಾ ಇದೆ? ಅರೆ ಸಾಬ್, ಮನುಷ್ಯನಿಗೆ ಹೊಟ್ಟೆ ಹಸು ಎಲ್ಲಿ ಗಂಟೆ ಇರ್ತದೆ ಅಲ್ಲಿ ಗಂಟ ನಮ್ದು ಹೋಟ್ಲು ಬಿಸ್ನೆಸ್ಸು ನಿಲ್ಲಕ್ಕಿಲ್ಲ. ಅದ್ರ ಪಾಡಿಗೆ ಅದು ನಡೀತಾ ಇರ್ತದೆ. ಅಲ್ಲಾದ ದಯೆ ತಕ್ಕ ಮಟ್ಟಿಗೆ ಇದೆ. ಹಾ ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ರಾಜಣ್ಣ, ನೀವು ಹೇಗಿದ್ದೀರಾ? ತಿನ್ಕೊಂಡು ಉಣ್ಕೊಂಡು ಬೊಂಬಾರ್ ಆಗಿದ್ದೀನಿ ಸರ್. ಗೊತ್ತಾಗ್ತಾ ಇದೆ. ಅರೆ ರಾಜು ಬೇಟೆ, ಜಾ ಸಾಬ್ಗೆ ಒಂದು ಟೀ ಮಾಡ್ಕೊಂಡ್ ಬಾ. ಬೇಡ ಬೇಡ, ನಂಗೇನು ಬೇಡ. ನಾನು ಇವಳನ್ನ ಬಿಟ್ಟು ಹೋಗೋಣ ಅಂತ ಬಂದೆ. ನಕ್ಷತ್ರ, ನಾ ಹೊರಡ್ತೀನಿ, ಹುಷಾರು. ಇರ್ಫಾನ್ ಅವರೇ, ಇವಳನ್ನ ಜಾಸ್ತಿ ಓಡಾಡಕ್ ಬಿಡಬೇಡಿ. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬಂದ್ರೆ ಬೈದು ಒಂದ್ ಕಡೆ ಕೂರಿಸಿ. ಆಯ್ತು ಸಾಬ್, ಬೇಟಿಗೆ ನಾನು ನೋಡ್ಕೊತೀನಿ. ಹೋಗಿ ಚಚಾ, ನೀವು ಅವ್ರ ಕಡೆ ಸೇರ್ಕೊಂಡ್ರಾ? ನೀನ್ ಪೂರ್ತಿ ಹುಷಾರಾಗೋ ತನಕ ನಾವು ಅವ್ರ ಕಡೆನೆ. ನಕ್ಷತ್ರ, ನಾನು ವಾಪಸ್ ಹೋಗ್ಬೇಕಾದ್ರೆ ಇದೇ ದಾರಿಲಿ ಬರ್ತೀನಿ, ಒಟ್ಟಿಗೆ ಹೋಗೋಣ. ರೆಡಿ ಇರು, ಓಕೆ? ಸರಿ ನಕ್ಷತ್ರ, ನಾ ಹೊರಡ್ತೀನಿ, ಹುಷಾರು. ನೀವು ಹುಷಾರ್ ಅಂಕಲ್. ಹೊರಡಪ್ಪ. ನನಗೆ KS ಸರ್ಕಲ್ ಹತ್ರ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಹೋಗ್ಬಿಟ್ಟು ಹೋಗೋಣ. ಹೊರಡು. ಬಾಯ್ ನಕ್ಷತ್ರ. ಬಾಯ್ ಅಂಕಲ್. ಡ್ರೈವರ್ ಅಣ್ಣ, ಏನಾಯ್ತು? ಚಾಚಾ, ರಾಜಣ್ಣ, ಯಾರಾದ್ರೂ ಬನ್ನಿ. ರಾಜಣ್ಣ, ಚಾಚಾ. ಬಂದೆ 5 ನಿಮಿಷ ಬಂದ್ಬಿಡ್ತೀನಿ. ನೀವೆಲ್ಲರೂ ಬಂದಿದ್ದೀರಾ? ಯಾ ಅಲ್ಲಿ ಬಿದೆ. ನನ್ನ ಮಗಳ ಜೊತೆ ಮಾತಾಡ್ತಾ ಸ್ವಲ್ಪ ಡಿಲೇ ಆಗೋಯ್ತು. ಬಂದೆ. 1 ನಿಮಿಷ. ಲೆಫ್ಟ್ ತಗೊಬೇಕಾಗಿತ್ತಲ್ವಾ? ಸ್ಟ್ರೈಟ್ ಯಾಕೆ ಹೋಗ್ತಿದ್ಯಾ? ಅಣ್ಣ, ಏನಾಯ್ತು? ಯಾರು ಈ ತರ ಮಾಡಿದ್ದು? ನಾನ್ ಕಾರ್ ಪಾರ್ಕ್ ಮಾಡ್ಬಿಟ್ಟು ಸಾರ್ ಬರ್ಲಿ ಅಂತ ಕಾಯ್ತಾ ಇದ್ದೆ. ಯಾರೋ ಹಿಂದ್ಲಿಂದ ತಲೆಗ್ ಜೋರಾಗಿ ಹೊಡೆದ್ಬಿಟ್ಟು ನನ್ ಶರ್ಟ್ ಕಿತ್ಕೊಂಡು ಇಲ್ಲಿ ಕಟ್ಟಾಕ್ಬಿಟ್ಟು ಹೊಟ್ಟೋದ್ರು. ಅಯ್ಯೋ ದೇವ್ರೆ, ಹಾಗಾದ್ರೆ ಕಾರಲ್ಲಿ ಯಾರಿದ್ದು? ಅಂಕಲ್ ಯಾರ ಜೊತೆ ಹೋದ್ರು? ಏಯ್, ಯಾರೋ ನೀನು? ನೀ ನನ್ನ ಡ್ರೈವರ್ ಅಲ್ಲ. ಏನ್ ಮಾಡಕ್ ಹೋಗ್ತಿದ್ಯಾ? ನಿಲ್ಸು ಗಾಡಿನ. ಗುಡ್ ಬೈ ಮಿಸ್ಟರ್ ಚಂದ್ರಶೇಖರ್. ಇಷ್ಟು ದಿನ ಈ ಯೋಚನೆ ನನ್ನ ತಲೆಗೆ ಬಂದಿದ್ರು, ಆದ್ರೂ ಅಗತ್ಯನೇ ಬಿದ್ದಿರ್ಲಿಲ್ಲ. ನೀವಿದ್ರು ಇಲ್ದೇ ಇದ್ರು ನನ್ಗೆ ಯಾವ ಡಿಫ್ರೆನ್ಸು ಅನ್ನಿಸ್ತಿರ್ಲಿಲ್ಲ. ಆದ್ರೆ ಇವಾಗ ನೋ, ನೀವಿದ್ರೆ ನಾನಿರಲ್ಲ. ನೀವಿದ್ರೆ ನನಗ್ ಭೂಪತಿ ಸಹ ಸಿಗಲ್ಲ. So, you have to leave this place permanently. ಇವತ್ತಿಗೆ ನನ್ನ ಎಲ್ಲ ಪ್ರಾಬ್ಲಮ್ಸ್ಗೂ ಮುಕ್ತಿ. ಇಲ್ಲ,
ನನ್ನ ಅಪ್ಪನಿಗೆ ಏನೂ ಆಗಬಾರ್ದು. ಏನಾಗೋಕ್ಕೂ ನಾನು ಬಿಡಲ್ಲ. ನಾನು ಅವ್ರನ್ನ ಉಳಿಸ್ಕೊಂಡೇ ಉಳಿಸ್ಕೋತೀನಿ.